ಏಳನೇ ತರಗತಿಯ ಎರಡನೇ ಸಂಕಲನಾತ್ಮಕ ಮೌಲ್ಯಾಂಕನ. ಇದು DSERTಯಿಂದ ಪ್ರಕಟಿತಗೊಂಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ. ಇದರ ಆಧಾರದ ಮೇಲೆ ನಾವು ಎಕ್ಸಾಮನ್ನು ಬರೀಬೇಕಾದ್ರಿಂದ ಇವು ಕ್ವಶನ್ ಪೇಪರ್ DSRTಯಿಂದನೇ ಬರ್ತವೆ. ಅವತ್ತು ನಾವು ಎಕ್ಸಾಮ್ ಬರೀಬೇಕಾದ್ರಿಂದ ಅದರ ಮಾದರಿ ಪ್ರಶ್ನೆ ಪತ್ರಿಕೆ ಹೇಗಿರ್ತಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಇದು ಪ್ರಥಮ ಭಾಷೆ ಕನ್ನಡ, 40 ಅಂಕಗಳಿಗೆ 90 ನಿಮಿಷ ಕಾಲಾವಕಾಶ ಇರುವಂಥದ್ದು. ನೀಡಲಾಗಿರುವಂತಹ 4 ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ, ಛಂದಸ್ಸಿನ ಭಾಷೆಯಲ್ಲಿ ಲಘು ಗುರುತಿಸುವಂತಹ ಚಿಹ್ನೆ ನಿಮಗೆ ಗೊತ್ತಿದೆ, ಇದನ್ನು ಹಾಕುವಂಥದ್ದು, ಯು ಆಕಾರದಲ್ಲಿ ಹಾಕುವಂಥದ್ದು. ಗದುಗಿನ ನಾರಾಯಣಪ್ಪ ಎಂದು ಕರೆಯಲಾಗುವಂತಹ ಕವಿ ಯಾರು ಅಂತಂದರೆ ಕುಮಾರವ್ಯಾಸರು. ರಾಕ್ಷಸ ಬಹುವಚನ ರೂಪದಲ್ಲಿ ಪರಿವರ್ತಿಸಿದಾಗ ಅದು ರಾಕ್ಷಸರು ಆಗುವಂಥದ್ದು. ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ. ಉಪ್ಪಿಗಿಂತ ರುಚಿ ಇಲ್ಲ, ತಾಯಿಗಿಂತ ಬಂಧುವಿಲ್ಲ ಅಂತಕ್ಕಂಥದ್ದನ್ನು ಬರೀಬೇಕಿಲ್ಲಿ. ಅರಸನ ಮನೆ, ಇದರಲ್ಲಿ ಅರಸನ ಎಂಬುದ ಪೂರ್ವ ಪದ, ಆದರೆ ಮನೆ ಎಂಬುದು ಡ್ಯಾಶ್ ಪದ ಅಂತ ಕೇಳಿದರೆ ಅದು ಉತ್ತರ ಪದ ಆಗುವಂಥದ್ದು. ಕುಡಿ ಪದದ ನಾಮರೂಪ ಚಿಗುರು, ಕುಡಿ ಪದದ ನಾಮರೂಪ ಚಿಗುರು, ಇದರ ಕ್ರಿಯಾರೂಪ ಏನು ಅಂತ ಕೇಳಿದರೆ ಕುಡಿಯುವುದು ಅಥವಾ ಸೇವಿಸುವುದು ಅಥವಾ ಕುಡಿಯುವುದು ಆಗುವಂಥದ್ದು. ಸೂಚನೆಯಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಕೇಳಿದರೆ, ಧರ್ಮ ಪದದ ವಿರುದ್ಧ ಪದ ಕೇಳಿದರೆ ಅಧರ್ಮ ಆಗುವಂಥದ್ದು. ಇವು 6 ಮಾರ್ಕ್ಸಿಗೆ 1 ಅಂಕಕ್ಕೆ ಇರುವಂಥದ್ದು. ಆಚ್ಛಾದನ, ಈ ಪದದ ಅರ್ಥ ಬರೆಯಿರಿ ಅಂತ ಕೇಳಿದ್ದಾರೆ. ಆಚ್ಛಾದನ ಅಂತಂದರೆ ಬಟ್ಟೆ, ವಸ್ತ್ರ ಆಗುವಂಥದ್ದು. ಅವನು, ಈ ಪದದ ಸ್ತ್ರೀಲಿಂಗ ಬರೆಯಿರಿ ಅಂತ ಕೇಳಿದರೆ ಅವನು ಇದರ ಸ್ತ್ರೀಲಿಂಗ ರೂಪ ಅವಳು ಆಗುವಂಥದ್ದು. ಮನಸೋಲು, ಈ ಪದದಲ್ಲಿ ಬಳಸಿರುವಂಥ ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ. ನಾನು ಕುವೆಂಪುರವರ ಕಥೆಗಳನ್ನು ಓದುತ್ತಾ ಮನಸೋಲು ಉಂಟಾಯಿತು ಅಂತ ಬರೆಯುವಂಥದ್ದು. ನೀನು ಇಲ್ಲೇನು ಮಾಡುತ್ತಿರುವೆ, ಈ ವಾಕ್ಯದಲ್ಲಿ ಬಳಸಿರುವಂತಹ ಲೇಖನ ಚಿಹ್ನೆ ಯಾವುದು ಅಂತಂದರೆ ಇಲ್ಲಿರುವಂಥದ್ದೇ ಲೇಖನ ಚಿಹ್ನೆ, ಅದು ಪ್ರಶ್ನಾರ್ಥಕ ಚಿಹ್ನೆ. ಬೆಟ್ಟದಾವರೆ, ಈ ಪದವನ್ನು ಬಿಡಿಸಿ ಬರೆದಾಗ ಏರ್ಪಡುವಂತಹ ಸಂಧಿ ಯಾವುದು ಅಂತ ಕೇಳಿದರೆ ಆದೇಶ ಸಂಧಿ. ಬೆಟ್ಟದ ಪ್ಲಸ್ ತಾವರೆ, ತಾ ಇದ್ದಂಥದ್ದು ದಾ ಆಗಿ ಪರಿವರ್ತನೆ ಆಗುತ್ತದೆ, ಇದು ಆದೇಶ ಸಂಧಿ. ನೆಕ್ಸ್ಟ್ ಇವು 3 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ. ಕೆಂಪಿರುವೆ ಗೂಡು ಕಟ್ಟುವ ರೀತಿಯನ್ನು ವರ್ಣಿಸಿ ಅಂತ ಕೇಳಿದರೆ ಇವೆಲ್ಲ ನಿಮಗೆ ಗೊತ್ತಿದೆ. ಕಂಸನು ಕೃಷ್ಣನನ್ನು ಕೊಲ್ಲುತ್ತಾನೆ ಎಂದು ಏಕೆ ಹೇಳುತ್ತಾನೆ? DS ಕರ್ಕಿಯವರ ಸ್ಥಳ, ಕಾಲ, ಕೃತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಏನನ್ನು ಮರೆತು ಏನನ್ನು ಹೆರೆದು ಹೇಗೆ ಕನ್ನಡದ ದೀಪವನ್ನು ಹಚ್ಚಬೇಕು ಅಂತ ಕೇಳಿದರೆ ಇವಕ್ಕೆಲ್ಲಕ್ಕೂ ಕೂಡ ಆನ್ಸರ್ಸ್ಗಳನ್ನು ನಾವು ಕೆಳಗಡೆ ನೋಡ್ತಾ ಹೋಗೋಣ. ಆಮೇಲೆ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತೇಳಿ 2 ಅಂಕಕ್ಕೆ ಕೇಳಿರುವಂಥದ್ದು. ಯಾರು ಹೇಳಿದರು ಅಂತೇಳಿ 4 ಅಂಕಕ್ಕೆ ಕೇಳಿರುವಂಥದ್ದು. ಕೋಳಿ ಕೂಗಿತು ಬೆಳಕು ಹರಿಯಿತು, ಇದಕ್ಕೆ ಪ್ರಸ್ತಾರವನ್ನು ಹಾಕಿ ಅಂತೇಳಿ 2 ಅಂಕಕ್ಕೆ ಕೇಳಿರುವಂಥದ್ದು. ಇವು 5-6 ವಾಕ್ಯದಲ್ಲಿ ಉತ್ತರಿಸಿ ಅಂತೇಳಿ ಕೇಳಿರುವಂಥದ್ದು. ಈ ಚಿತ್ರವನ್ನು ಗಮನಿಸಿ ನಿಮ್ಮ ಅನಿಸಿಕೆಯನ್ನು ಹೇಳುವಂಥದ್ದು. ನೆಕ್ಸ್ಟು ಇದು ಮಾದರಿ ಉತ್ತರ ಪತ್ರಿಕೆಯನ್ನು ನಾವಿಲ್ಲಿ ನೋಡ್ಬೋದು. ಇವೆಲ್ಲವಕ್ಕೂ ಕೂಡ ಆನ್ಸರ್ಸ್ಗಳನ್ನು ನಾವು ನೋಡ್ತಾ ಹೋಗ್ಬೋದು. ಈ ರೀತಿ ನಾವು ಆನ್ಸರ್ಸ್ಗಳನ್ನು ಬರೀಬೇಕಾಗತ್ತೆ. ಇವು 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥ ಪ್ರಶ್ನೆಗಳಿಗೆ ಉತ್ತರಗಳು. 17ನೇ ಕ್ವಶನ್ಸಿಗೆ ಆನ್ಸರು, 18ನೇ ಕ್ವಶನ್ಸಿಗೆ ಆನ್ಸರ್ ಇದು. 19ನೇ ಕ್ವಶನ್ಸಿಗೆ ಆನ್ಸರ್, ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತೇನಿದೆ ಅದು. 20ನೇ ಕ್ವಶನ್ನಿಗೆ ಈ ಮಾತನ್ನು ಕಂಸನು ವಾಸುದೇವನಿಗೆ ಹೇಳಿದನು ಅಂತ ಹೇಳಿದರೆ ಸಾಕು, 2 ಅಂಕ ಬರುವಂಥದ್ದು. ನೆಕ್ಸ್ಟು 21ನೇ ಕ್ವಶನ್ಸು, ಇದು ಪ್ರಸ್ತಾರವನ್ನು ಹಾಕಿ ಅಂತಿರುವಂಥದ್ದು. ಇದು 23ನೇ ಕ್ವಶನ್ಸಿಗೆ ಆನ್ಸರ್ಸನ್ನು ನೋಡ್ಬೋದು.
ನೆಕ್ಸ್ಟ್ 24ನೇ ಕ್ವಶನ್ಸಿಗೆ ಆನ್ಸರನ್ನು ನಾವಿಲ್ಲಿ ನೋಡ್ಬೋದು. ಇದೇ ರೀತಿ ಅವರು ಘಟಕವಾರು ಯಾವ ರೀತಿ ಅಂಕಗಳನ್ನು ಹಂಚಿಕೆ ಮಾಡಿದ್ದಾರೆ ನೀಲನಕಾಶೆಯಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. 24 ಪ್ರಶ್ನೆಗಳು 40 ಅಂಕಗಳಿಗೆ ಪ್ರಶ್ನೆಗಳನ್ನು ತೆಗೆದಿರುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಯಾವ್ಯಾವ ಪಾಠದಲ್ಲಿ ಎಷ್ಟು ಅಂಕಗಳನ್ನ ತೆಗಿತಾರೆ ನೋಡಿ. ಪರಿಸರ ಸಮತೋಲನದಲ್ಲೇ 4 ಅಂಕಕ್ಕೆ ತೆಗೆದಿರುವಂಥದ್ದು. ಇದು ಯಥಾರೀತಿ ಕ್ವಶನ್ಸ್ ಪೇಪರನ್ನು ಅವರು ಸಿದ್ಧಪಡಿಸಿ ನಮ್ಮ ಶಾಲಾ ಹಂತಕ್ಕೆ ಕಳಿಸ್ತಾರೆ. ಆಗ ನಾವು ಆ ಕ್ವಶನ್ಸನ್ನು ಆನ್ಸರ್ ಆಧಾರದ ಮೇಲೆ ನೀವು ಉತ್ತರಗಳನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಬರುವಂಥದ್ದು ಸೆಕೆಂಡ್ ಲ್ಯಾಂಗ್ವೇಜು ಇಂಗ್ಲೀಷು. ಇದು ಅಷ್ಟೇ 4 ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳು ಇರ್ತವೆ. ಅಂದರೆ ಉತ್ತರ ಕೂಡ ಅಲ್ಲೇ ಇರ್ತೈತೆ. ಇಲ್ಲಿ 1ನೇದಕ್ಕೆ ಆನ್ಸರ್ಸ್ ಮಿಲ್ಕ್ ಆಗುವಂಥದ್ದು, 2ನೇ ಕ್ವಶನ್ಸಿಗೆ ಆನ್ಸರ್ ಎ ಆಗುವಂಥದ್ದು, 3ನೇ ಕ್ವಶನ್ಸಿಗೆ ಆನ್ಸರ್ ಬಿ ಆಗುವಂಥದ್ದು, 4ನೇ ಕ್ವಶನ್ಸಿಗೆ ಆನ್ಸರ್ ಡಿ ಆಗುವಂಥದ್ದು. ನೆಕ್ಸ್ಟ್ ಇವಕ್ಕೆಲ್ಲಕ್ಕೂ ಕೂಡ ಆನ್ಸರ್ಸ್ ಕೆಳಗಡೆ ನಾನು ಕ್ವಶನ್ಸಲ್ಲಿ ತೋರಿಸ್ತಾ ಹೋಗ್ತೀನಿ. ಈ ರೀತಿ ಕ್ವಶನ್ ಪೇಪರ್ ಮಾಡಲ್ ಆಗಿರ್ತೈತೆ. ಇದನ್ನೇ ನೀವು ಆಧಾರದ ಮೇಲೆ ಅಧ್ಯಯನ ಮಾಡಿದರೆ ನೀವು ಈಸಿಯಾಗಿ SA2 ಎಕ್ಸಾಮನ್ನು ಪಾಸ್ ಮಾಡ್ಬೋದು. ನೋಡಿ, ಚಿತ್ರ ನೋಡಿ ಅದರಿಂದ 3 ಸೆಂಟೆನ್ಸ್ ಅಂತ ಬರೀರಿ ಅಥವಾ 3-4 ವಾಕ್ಯಗಳನ್ನು ಬರೀರಿ ಅಂತ ಕೇಳಿರುವಂಥದ್ದು. ನೆಕ್ಸ್ಟ್ ಇವೆಲ್ಲ ಕ್ವಶನ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಇದು 23ನೇ ಕ್ವಶನ್ಸ್. ಇದನ್ನಾದರೂ ಬರಿಬೋದು ಅಥವಾ ಇದನ್ನಾದರೂ ಬರಿಬೋದು. ಪದ್ಯವನ್ನು ಇಲ್ಲಿ ನೋಡ್ಬೋದು. ನೆಕ್ಸ್ಟ್ 24ನೇ ಕ್ವಶನ್ಸಿಗೆ ಕೇಳಿರುವಂಥದ್ದು ಈ ರೀತಿ ಕ್ವಶನ್ ಪೇಪರನ್ನು ಸಿದ್ಧಪಡಿಸಿರುವಂಥದ್ದು. ನೆಕ್ಸ್ಟ್ ಇದಕ್ಕೆ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನಾವು ನೋಡ್ಬೋದು. ಯಥಾ ರೀತಿ ನಾವು ಕೀ ಆನ್ಸರ್ಸ್ಗಳನ್ನು ಬರೀಬೇಕಾಗತ್ತೆ. ಇದು 15ನೇ ಕ್ವಶನ್ಸಿಗೆ ಕೀ ಆನ್ಸರ್ಸು, 16, 17ಕ್ಕೆ ನೋಡ್ಬೋದು. ನೆಕ್ಸ್ಟ್ 20, ನೆಕ್ಸ್ಟು 21ನೇ ಕ್ವಶನ್ಸು, ನೆಕ್ಸ್ಟು 24ನೇ 22ನೇ ಕ್ವಶನ್ಸು, 23ನೇ ಕ್ವಶನ್ಸು, ನೆಕ್ಸ್ಟ್ 24ನೇ ಕ್ವಶನ್ಸಿಗೆ ಆನ್ಸರಲ್ಲಿ ನೋಡ್ಬೋದು. ಇದು ಪಾಠ ಹಂಚಿಕೆ ಯಾವ್ಯಾವಕ್ಕೆ ಎಷ್ಟೆಷ್ಟು ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. 24 ಪ್ರಶ್ನೆಗಳು 40 ಅಂಕಗಳು ಕೊಟ್ಟಿದ್ದಾರೆ ನೋಡಿ. ಅದು ಇನ್ಸ್ಟ್ರಕ್ಷನ್ಸು ಕೂಡ ಕೊಟ್ಟಿರುವಂಥದ್ದು. ನೆಕ್ಸ್ಟ್ ಬರುವಂಥದ್ದು ತೃತೀಯ ಭಾಷೆ ಹಿಂದಿ. ಇದು ಸೇಮ್ ಬಹು ಆಯ್ಕೆಗೆ 4 ಅಂಕಗಳಿಗೆ ಇರುವಂಥದ್ದು. 1ನೇದಕ್ಕೆ ಆನ್ಸರ್ ಸಿ ಆಗುವಂಥದ್ದು, 2ನೇದಕ್ಕೆ ಆನ್ಸರ್ ಎ ಆಗುವಂಥದ್ದು, 3ನೇದಕ್ಕೆ ಆನ್ಸರ್ ಬಿ ಆಗುವಂಥದ್ದು, 4ನೇದಕ್ಕೆ ಆನ್ಸರ್ ಡಿ ಆಗುವಂಥದ್ದು. ಈ ರೀತಿ ಇಲ್ಲಿರೋವನ್ನೇ ಆಯ್ಕೆ ಮಾಡಿ ಇಲ್ಲಿ ಕೆಳಗೆ ಬರೆಯುವಂಥದ್ದು. ಇವೆಲ್ಲವೂ ಕೂಡ ಕ್ವಶನ್ಸನ್ನು ನಾವಿಲ್ಲಿ ನೋಡ್ಬೋದು. ಸ್ವಲ್ಪ ಚೇಂಜಸ್ ಮಾಡಿ ಕ್ವಶನ್ ಪೇಪರನ್ನು ಕೊಡ್ತಾನೆ. ಯಥಾ ರೀತಿ ಪೇಪರು ಬರ್ತೈತೆ. ಸ್ವಲ್ಪ ಇದೇ ಜಾಗದಲ್ಲಿ ಬೇರೆ ಒಂದು ಕ್ವಶನ್ ಇರ್ತೈತೆ, ನೀವು ಅದನ್ನು ಈಸಿಯಾಗಿ ಬರೀಬೋದು. ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಅಂತ ಪ್ರಶ್ನೆ. ನೆಕ್ಸ್ಟ್ ಅವಕ್ಕೆ ಕೀ ಆನ್ಸರ್ಸ್ಗಳನ್ನು ಇಲ್ಲಿ ನೋಡ್ಬೋದು ನಾವು.
ಎಷ್ಟು ಸಿಂಪಲ್ ಇದೆ, ಇಷ್ಟಿಷ್ಟೇ ಆನ್ಸರ್ಸ್ ಕೊಡಿರೋದು. ಹತ್ತೊಂಬತ್ತನೇ ಕ್ವಶನ್ಸಿಗೆ 20ನೇ ಕ್ವಶನ್ಸಿಗೆ ಪತ್ರಲೇಖನ ಕೇಳಿರುವಂಥದ್ದು. ಪತ್ರಲೇಖನ ಯಾವ ರೀತಿ ಇರಬೇಕು ಅಂತೇಳಿ ಮಾದರಿಯಾಗಿರುವಂಥದ್ದು ಯಥಾ ರೀತಿ ನಾವು ಕೂಡ ಬರಿಬೇಕಾಗುತ್ತೆ. ನೆಕ್ಸ್ಟು ಯಾವ ಪಾಠದಲ್ಲಿ ಎಷ್ಟೆಷ್ಟು ಅಂಕಗಳಿಗೆ ಕೇಳಿದ್ದಾರೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದು ಮಾಹಿತಿಯಾಗಿರಲಿ ಅಂತೇಳಿ ಇರುವಂಥದ್ದು. ನೆಕ್ಸ್ಟ್ ಬಂದರೆ ವಿಷಯ ಗಣಿತಕ್ಕೆ ಬಂದರೆ ಇದು 1 ಗಂಟೆ 30 ನಿಮಿಷ ಟೈಮ್ ಇರುವಂಥದ್ದು. ಇದು ಕೂಡ 40 ಅಂಕಗಳಿಗೆ ಇರುವಂಥದ್ದು. 3ನೇ 2 ಅನುಪಾತದಲ್ಲಿ ಬರೆದಾಗ 3ನೇ 2 ಅಂತಂದರೆ 2:3 ಆಗುತ್ತೆ. ಆನ್ಸರ್ ಎ ಆಗುವಂಥದ್ದು. ಉತ್ಕರ್ಮವಿಲ್ಲದಿರುವಂತಹ ಭಾಗಲಬ್ಧ ಸಂಖ್ಯೆ ಯಾವುದು ಅಂತ ಕೇಳಿದ್ದಾನೆ. ಅದು 0 ಆಗುವಂಥದ್ದು. ವೃತ್ತಾಕಾರ ವಲಯದ ಸುತ್ತಲಿನ ಒಟ್ಟು ದೂರವು ಅಂತ ಕೇಳಿದರೆ ಅದು ಪರಿಧಿ ಆಗುವಂಥದ್ದು. ಘಾತ ಸಂಖ್ಯೆ 5ನೇ 2ರ ಘಾತ ಸೂಚಿ ಯಾವುದು ಅಂತ ಕೇಳಿದರೆ ಆನ್ಸರ್ 2 ಆಗುವಂಥದ್ದು. ಘಾತ ಸೂಚಿ ಮೇಲಿದೆಯಲ್ಲ ಅದೇ. ಬಿಟ್ಟ ಸ್ಥಳ ತುಂಬಿರಿ. ಚೌಕದ ಪರಿಭ್ರಮಣ ಸಮಮಿತಿಯ ಕ್ರಮ ಕೇಳಿದರೆ ಅದಕ್ಕೆ 4 ಆಗುವಂಥದ್ದು. ಗೋಳಕ್ಕೆ ಒಂದು ಉದಾಹರಣೆ ಅಂತ ಕೇಳಿದರೆ ಚೆಂಡು ಅಂತ ಹೇಳುವಂಥದ್ದು. ಚೌಕ ಈ ಜಾಗದಲ್ಲಿ ಹಾಕಬೇಕಾದಂತಹ ಚಿಹ್ನೆ ಅಂದರೆ ಖಾಲಿ ಬಿಟ್ಟ ಜಾಗದಲ್ಲಿ ಯಾವುದು ಹಾಕಬೇಕು ಅಂತ ಕೇಳಿದರೆ ಇಲ್ಲಿ ಸಮ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟು ಸಮಾನಾಂತರ ಚತುರ್ಭುಜದಲ್ಲಿ ಪಾದಕ್ಕೆ ಎಳೆದ ಲಂಬ ರೇಖೆಯನ್ನು ನಾವೇನಂತ ಕರಿತೀವಿ ಅಂದರೆ ಸಮಮಿತಿಯ ಅಕ್ಷ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಇವನ್ನೆಲ್ಲ ಬಿಡಿಸಿ ಬರೀರಿ ಅಂತೇಳಿ ಕೇಳಿರುವಂಥದ್ದು. ಇವು 1 ಅಂಕಕ್ಕೆ ಇರುವಂಥದ್ದು. ಇವು 2 ಅಂಕಕ್ಕೆ ಇರುವಂತಹ ಕ್ವಶನ್ಸ್. ಇವು ಒಟ್ಟು 10 ಕ್ವಶನ್ಸ್ಗಳು 2 ಅಂಕಕ್ಕೆ ಇರ್ತವೆ. ನೆಕ್ಸ್ಟ್ ಇವು 2 ಕ್ವಶನ್ನು 4 ಅಂಕಕ್ಕೆ ಇರ್ತವೆ. 2 ಕ್ವಶನ್ಸ್ಗಳು 4 ಅಂಕಕ್ಕೆ ಇರ್ತವೆ. ನೆಕ್ಸ್ಟ್ ಇದರ ಕೀ ಉತ್ತರವನ್ನು ನಾವಿಲ್ಲಿ ಕೀ ಆನ್ಸರ್ಸ್ ಅಂದರೆ ನೋಡ್ಬೋದು. ಯಾವ ರೀತಿ ಲೆಕ್ಕಗಳನ್ನು ಬಿಡಿಸ್ಬೇಕು ಅನ್ನೋದನ್ನು ಕೂಡ ಹೇಳಿರುವಂಥದ್ದು. 17ನೇ ಲೆಕ್ಕ ಇದು, 18ನೇ ಲೆಕ್ಕ, ಇದು 19ನೇದು, ಇದು 20, ಇದು 21ನೇದು, ಇದು 22, ಇದು 24ನೇದು ಲಾಸ್ಟ್ ಕ್ವಶನ್. ಇದು ಈ ರೀತಿ ಬರೆದ್ರೆ ಮುಗಿದೋಯ್ತು. ಇದಕ್ಕೆ 4 ಅಂಕ ಇರುವಂಥದ್ದು. ನೆಕ್ಸ್ಟು ಇದರಲ್ಲಿ ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟನ್ನು ಕೇಳಿದ್ದಾರೆ ಚಾಪ್ಟರ್ ವೈಸ್ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಬಂದರೆ ವಿಜ್ಞಾನ ಪ್ರಶ್ನೆ ಪತ್ರಿಕೆ. ಇದು 1 ಗಂಟೆ 30 ನಿಮಿಷ ಇರುವಂಥದ್ದು. ಇವು ಕೂಡ ಬಹು ಆಯ್ಕೆಗೆ ಪ್ರಶ್ನೆಗಳಿಗೆ 4 ಅಂಕಗಳಿಗೆ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತೆಗೆದಿರ್ತಾನೆ. ನಾವು ನೋಡ್ತಾ ಹೋದಾದರೆ ನಾಡಿ ಮಿಡಿತವನ್ನು ವ್ಯಕ್ತಪಡಿಸುವಂತಹ ದರವೇ ನಾಡಿ ಮಿಡಿತ ದರ ಆಗುವಂಥದ್ದು. ವೃತ್ತಿಯ ಪಥದಲ್ಲಿ ಚಲಿಸುವ ಒಂದು ವಸ್ತು ಎ ಬಿಂದುವಿನಿಂದ ಆರಂಭಿಸಿ ಪುನಃ ಎ ಬಿಂದುವಿಗೆ ಮರಳಿದರೆ ಅದರ ಚಲಿಸಿದ ದೂರ ಎಷ್ಟು ಅಂತ ಕೇಳಿದರೆ ಅದಕ್ಕೆ ಆನ್ಸರ್ 2πr. ಈ ಚಿತ್ರದಲ್ಲಿ ವಿದ್ಯುತ್ ಮಂಡಲದಲ್ಲಿ ಸ್ವಿಚ್ನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ? ಈ ಚಿತ್ರ ಕೊಟ್ಟಿದ್ದಾರಲ್ಲ, ಇದರಲ್ಲಿ ಸ್ವಿಚ್ಚಿನಂತೆ ಯಾವ ವಸ್ತುವನ್ನು ಬಳಸಲಾಗಿದೆ ಅಂತ ಕೇಳಿದರೆ ಇದರಲ್ಲಿ ಬೀಗದ ಕೀ ಇದೆಯಲ್ಲ, ಇದನ್ನು ಬಳಸಿದರೆ. ಸೂಕ್ಷ್ಮದರ್ಶಕದಲ್ಲಿ ಬಳಸುವಂತಹ ಮಸೂರ ಯಾವುದು ಅಂತ ಕೇಳಿದರೆ ಅದು ಪೀನ ಮಸೂರ ಆಗುವಂಥದ್ದು. ನೆಕ್ಸ್ಟ್ ಖಾಲಿ ಬಿಟ್ಟ ಜಾಗಗಳನ್ನು ಭರ್ತಿ ಮಾಡಿ ಅಂತ ಕೇಳಿದರೆ ಸಸ್ಯಗಳ ಸಂತಾನೋತ್ಪತ್ತಿಯಲ್ಲಿ ಪಕ್ಷಿಗಳು ಹಾಗೂ ಗಾಳಿಯಿಂದ ಡ್ಯಾಶ್ ಪ್ರಸರಣವಾಗುತ್ತದೆ ಅಂತ ಕೇಳಿದರೆ ಬೀಜ ಪ್ರಸರಣವಾಗುತ್ತದೆ. ಸಮಯವನ್ನು ಅಳೆಯುವ SI ಏಕಮಾನ ಸೆಕೆಂಡ್ ಆಗುವಂಥದ್ದು. ಸೆಕೆಂಡ್. ಕಾಡುಗಳು ಡ್ಯಾಶ್ನ ಸವೆತವನ್ನು ತಡೆಗಟ್ಟುತ್ತವೆ, ಮಣ್ಣಿನ ಸವೆತವನ್ನು ತಡೆಗಟ್ಟುತ್ತವೆ. ವಿಶ್ವದ ಜಲ ದಿನವನ್ನು ನಾವು ಮಾರ್ಚ್
22ರಂದು ಆಚರಿಸ್ತೇವೆ. ಹೂವಿನ ಗಂಡು ಸಂತಾನೋತ್ಪತ್ತಿಯ ಭಾಗವನ್ನು ನಾವು ಕೇಸರ ಅಂತ ಕರಿತೀವಿ. ಬೆಳಕಿನ ಮೂಲನೇ ಸೂರ್ಯ ಇರುವಂಥದ್ದು. ನಾವು ತ್ಯಾಜ್ಯಗಳನ್ನು ಜಲಮೂಲಗಳಿಗೆ ಎಸೆದರೆ ಏನಾಗುತ್ತದೆ? ಜಲಮಾಲಿನ್ಯ ಉಂಟಾಗುತ್ತದೆ. ಮರಗಳಿಂದ ದೊರೆಯುವಂತಹ ಒಂದು ಉತ್ಪನ್ನ ತಿಳಿಸಿ ಅಂತ ಕೇಳಿದರೆ ಮರದ ಸಾಮಗ್ರಿ ಇರ್ಬೋದು, ಹಣ್ಣು ಸಿಗುತ್ತೆ, ಔಷಧಿ ಸಿಗುತ್ತೆ, ಹೌದಾ? ಇವೆಲ್ಲವೂ ಕೂಡ ಮರದಿಂದ ಸಿಗುವಂಥದ್ದು. ನೆಕ್ಸ್ಟ್ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿರುವಂತಹ ಕ್ವಶನ್ಸ್ಗಳು ಈ ಒಂದೊಂದು 2 ಅಂಕಕ್ಕೆ ಇರುವಂಥದ್ದು. ನೆಕ್ಸ್ಟ್ ಬಂದರೆ 4 ಅಂಕಕ್ಕೆ 2 ಕ್ವಶನ್ಸ್ಗಳು ಇರುವಂಥದ್ದು. ನೆಕ್ಸ್ಟ್ ಇದಕ್ಕೆ ಉತ್ತರಗಳನ್ನು ನೋಡ್ತಾ ಹೋಗೋದಾದರೆ ಇವು ಉತ್ತರಗಳಾಗಿರುವಂಥದ್ದು. ಇವು ಅಪಧಮನಿ ಮತ್ತು ಅಭಿಧಮನಿಯ ವ್ಯತ್ಯಾಸಗಳನ್ನು ಇಲ್ಲಿ ನೋಡ್ಬೋದು. ವಿಸರ್ಜನಾಂಗ ವ್ಯೂಹದ ಭಾಗಗಳು ಇವು. ಸಮರೂಪದ ಚಲನೆಗೆ ಉತ್ತರ. ನೆಕ್ಸ್ಟ್ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಚರಂಡಿ ನೀರಿನ ಕಲ್ಮಶಗಳನ್ನು ವರ್ಗೀಕರಣ ಮಾಡಿರುವಂಥದ್ದು. ಲಾಸ್ಟ್ 4ಕ್ಕೆ 2 ಅಂಕ ನೋಡ್ರಿ. ಇಲ್ಲಿ ಪ್ರಕೃತಿಯ ಸಮತೋಲನದಲ್ಲಿ ಕಾಡುಗಳ ಪಾತ್ರ ಏಕೆ ಮುಖ್ಯ ಅಂತ ಕರೆದಕ್ಕೆ ಪಾಯಿಂಟ್ ವೈಸ್ ಅವರು ಉತ್ತರವನ್ನು ನೀಡಿರುವಂಥದ್ದು. ಇದರಲ್ಲಿ ಯಾವುದಾದ್ರು 4 ಪಾಯಿಂಟ್ ಬರೆದ್ರೆ ಮುಗಿದೋಯ್ತು. ಇಲ್ಲಿ ಚಿತ್ರವನ್ನು ಬರೆದು ಅದರ ಭಾಗಗಳನ್ನು ಗುರುತಿಸಿರುವಂಥದ್ದು. ಇಂಗ್ಲೀಷಲ್ಲಿದ್ದಾವೆ, ನೀವು ಬೇಕಾದ್ರೆ ಕನ್ನಡದಲ್ಲಿ ಭಾಗಗಳನ್ನು ಗುರುತಿಸ್ಬೋದು. ನೆಕ್ಸ್ಟ್ ಯಾವ ರೀತಿ ಪಾಠವನ್ನು ಹಂಚಿಕೆ ಮಾಡ್ತಾರೆ, ಯಾವ್ಯಾವುದರಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗಿತಾರೆ ಅನ್ನೋ ಚಾರ್ಟನ್ನು ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಪೇಪರ್ ಸಮಾಜ ವಿಜ್ಞಾನ. ಇಲ್ಲೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳು 4 ಇರ್ತವೆ. 1857ರ ಹೋರಾಟವನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರ ಎಂದು ಮೊದಲಿಗೆ ಅಭಿಪ್ರಾಯ ಪಟ್ಟವರು ಯಾರು ಅಂತಂದರೆ ಪಟ್ಟಾಭಿ ಸೀತಾರಾಮಯ್ಯ. ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿಗೆ ಇತ್ತು ಎಂದು ಈ ಕೃತಿಯಲ್ಲಿ ವರ್ಣಿಸಲಾಗಿದೆ. ಇದು ಗೊತ್ತು, ಕವಿರಾಜ ಮಾರ್ಗ. ಇದನ್ನ ಸಾಕಷ್ಟು CETಗಳಲ್ಲಿ ಕೇಳ್ತಾನೆ ಇರ್ತಾರೆ. ರಾಷ್ಟ್ರ ಮಟ್ಟದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇರುವಂತೆ ರಾಜ್ಯ ಮಟ್ಟದಲ್ಲಿರುವಂತಹ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂತ ಕೇಳಿದರೆ ಅದು ಉಚ್ಚ ನ್ಯಾಯಾಲಯ ಆಗಿರುವಂಥದ್ದು. ಭಾರತಕ್ಕಿಂತ 2 ಪಟ್ಟು ದೊಡ್ಡದು ಹಾಗೂ ಪ್ರಪಂಚದಲ್ಲಿ 7ನೇ ಖಂಡ ಅಂತ ನಾವು ಆಸ್ಟ್ರೇಲಿಯಾ ಖಂಡವನ್ನು ಕರಿತೀವಿ. ನೀವು ರಕ್ತವನ್ನು ನೀಡಿದರೆ ನಾನು ನಿಮಗೆ ಸ್ವಾತಂತ್ರ್ಯವನ್ನು ನೀಡುತ್ತೇನೆ ಎಂದು ಘೋಷವಾಕ್ಯವನ್ನು ನೀಡಿದವರು ಸುಭಾಷ್ ಚಂದ್ರ ಬೋಸರು. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ತಾತ್ವಿಕ ಮಾರ್ಗದರ್ಶನಕ್ಕಾಗಿ ಯಾರನ್ನು ಸ್ವೀಕರಿಸಿದ್ದರು ಅಂತಂದರೆ ಮಹಾತ್ಮ ಜ್ಯೋತಿಬಾ ಫುಲೆ ಅವರನ್ನು ಸ್ವೀಕರಿಸಿದ್ದಾರೆ. ಚಿಪ್ಕೋ ಚಳವಳಿ ಅಂತಂದರೆ ಏನಪ್ಪ ಅಂದರೆ ಗಿಡ ಮರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಅದರ ನಾಶವನ್ನು ತಡೆಗಟ್ಟಲು ಭಾರತದ ವಿವಿಧ ಪ್ರದೇಶಗಳಲ್ಲಿ ಮರಗಳನ್ನು ಅಪ್ಪಿಕೊಂಡು ನಡೆಸುವಂತಹ ಚಳವಳಿಯನ್ನು ಚಿಪ್ಕೋ ಚಳವಳಿ ಅಂತ ನಾವು ಕರಿತೀವಿ. ನೈಸರ್ಗಿಕ ಸಮತೋಲನಗಳು ಯಾವ್ಯಾವು ಅಂತ ಕೇಳಿದರೆ ನೆಲ, ಜಲ, ಖನಿಜ, ಅರಣ್ಯ, ಶಕ್ತಿ, ಸಂಪನ್ಮೂಲ ಇವೆಲ್ಲವೂ ಕೂಡ ನೈಸರ್ಗಿಕ ಸಂಪನ್ಮೂಲಗಳಾಗಿರುವಂಥದ್ದು. ನೆಕ್ಸ್ಟ್ ವಿಶ್ವದಲ್ಲಿ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂದರೆ ವಿಶ್ವಸಂಸ್ಥೆಯ ಒಟ್ಟು ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಈಗಿರುವಂಥದ್ದು 193. ಆಸ್ಟ್ರೇಲಿಯಾ ಖಂಡದಲ್ಲಿರುವಂತಹ ಬ್ಲಾಕ್ ಹುಡ್ ಅಂತಕ್ಕಂಥದ್ದು ನದಿ ಅಂತಕ್ಕಂಥದ್ದು. ನಮ್ಮ ದೇಶದ ರಕ್ಷಣಾ ಪಡೆಗಳು ಸರ್ವೋಚ್ಚ ಅಧಿಕಾರವನ್ನು ಡ್ಯಾಶ್ ಅವರಿಗೆ ನೀಡಿದೆ, ರಾಷ್ಟ್ರಪತಿಯವರಿಗೆ ನೀಡಿರುವಂಥದ್ದು. ವೈಜ್ಞಾನಿಕ ಸಂಶೋಧನೆಗಾಗಿ ಮೀಸಲಿರುವಂತಹ ಖಂಡ ನಿಮಗೆ ಗೊತ್ತಿದೆ, ಅಂಟಾರ್ಟಿಕಾ ಖಂಡ. ನೆಕ್ಸ್ಟ್ ಇವು 2 ಅಂಕದ ಪ್ರಶ್ನೆಗಳು. ಇವನ್ನ ನೀವು ನೋಡ್ಬೋದು.
ಇಲ್ಲಿ ಭಾರತದ ನಕ್ಷೆಯನ್ನು ರಚಿಸಿ ಈ ಕೆಳಗಿನ ಸ್ಥಳಗಳನ್ನು ಗುರುತಿಸಿ ಅಂತ ನೀವು ಭಾರತ ಭೂಪಟವನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಇದಕ್ಕೆ ಕೀ ಆನ್ಸರ್ಸ್ಗಳನ್ನು ನಾವಿಲ್ಲಿ ನೋಡ್ಬೋದು. ಅದೇ ರೀತಿ ನೀವು ಉತ್ತರವನ್ನು ಯಾವ ರೀತಿ ಬರ್ದಿದ್ದೀರ ಅಂದರೆ ಅಂಕಗಳನ್ನು ಕೂಡ ಅವ್ರು ಹಂಚಿರ್ತಾರೆ. ಅಲ್ಲಿ ಒಂದೆರಡು ಲೈನ್ ಬರ್ರೆ 1 ಅಂಕ ಸಿಗುವಂಥದ್ದು, ಎಲ್ಲ ಪಾಯಿಂಟ್ಸ್ಗಳನ್ನು ಹಾಕಿದ್ದು. ಇದರಲ್ಲಿ ಯಾವುದಾದ್ರು 2 ಪಾಯಿಂಟ್ ಬರ್ರೆ ನಿಮಗೆ 2 ಅಂಕ ಸಿಗುವಂಥದ್ದು ನೋಡಿರಿ. ಯಥಾ ರೀತಿಯಾಗಿ ಕೀ ಆನ್ಸರ್ಸ್ ಇರ್ತೈತೆ. ಭಾರತದ ನೆರೆಯ ರಾಷ್ಟ್ರಗಳು ಯಾವ್ಯಾವು ಅಂತ ಕೇಳಿರುವಂಥದ್ದು 3, 6, 8 ರಾಷ್ಟ್ರಗಳು ನೆರೆಯ ರಾಷ್ಟ್ರಗಳು ಇರುವಂಥದ್ದು. ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ ದೇಶಗಳು ಯಾವುವು ಅಂತ ಅಮೆರಿಕ, ಬ್ರಿಟನ್ ಮತ್ತು ರಷ್ಯಾ ಇರುವಂಥದ್ದು. ಇವೆಲ್ಲವೂ ಕೂಡ ನೆಕ್ಸ್ಟು 24ನೇ ಕ್ವಶನ್ಸಿಗೆ ಭಾರತ ಭೂಪಟದಲ್ಲಿ ಗುರುತಿಸುವಂತಹ ಸ್ಥಳಗಳನ್ನು ನಾವಿಲ್ಲಿ ನೋಡ್ಬೋದು. ಏನು ಪಾಯಿಂಟ್ ಕೊಟ್ಟಿದ್ದಾರೆ ಇವೆಲ್ಲವೂ ಕೂಡ ಗುರುತಿಸಿದ್ದಾರೆ. ಇವೆಲ್ಲವೂ ಕೂಡ ಗುರುತಿಸಿರುವಂಥದ್ದು, ಈ ಪಾಯಿಂಟ್ ಇರುವಂಥದ್ದು. ಆ ಸಂಬಂಧಪಟ್ಟಂತೆ ಆ ನಂಬರ್ಗೆ ಅನುಗುಣವಾಗಿ ಇಲ್ಲಿ ಪ್ಲೇಸ್ಗಳನ್ನು ಬರೆದಿರುವಂಥದ್ದು. ನೆಕ್ಸ್ಟು ಘಟಕವಾರು ಹಂಚಿಕೆಯನ್ನು ನೋಡ್ಬೋದು. ಇದು ನಮ್ಮ DSRTಯಿಂದ ನಡೆಸುವಂತಹ ಪರೀಕ್ಷೆ ಆಗಿದ್ದು, ಇದು ಏಕಕಾಲದಲ್ಲಿ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ಒಂದೇ ಟೈಮ್ ಟೇಬಲ್ ನಡೆಯುವಂತಹ ಪರೀಕ್ಷೆ. ಇದು DSRTಯಿಂದನೇ ಕ್ವಶನ್ ಪೇಪರ್ ಬರೋದ್ರಿಂದ ನೀವು ಚೆನ್ನಾಗಿ ಓದಿಕೊಂಡು ಪ್ರಿಪೇರ್ ಆಗಿ ಎಕ್ಸಾಮನ್ನು ಯಶಸ್ವಿಯಾಗಿ ಪಾಸ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.